Hello guys, this is Purti and welcome back to my new vlog guys. ಗೈಸ್ ಇವತ್ತು ನಾವು ರೈಡ್ ಹೋಗ್ತಾ ಇದೀವಿ, ಇಂಡಿಪೆಂಡೆನ್ಸ್ ಡೇ ರೈಡ್ ಸಡೂಸ್ ಗ್ಯಾರೇಜ್ ಕಡೆಯಿಂದ. ದಿಸ್ ಇಸ್ ಮೈ ಈ ಥರ ರೈಡರ್ಸ್ ಜೊತೆಗೆ ಪ್ರಾಪರಾಗಿ ಹೋಗೋದು ಸೆಕೆಂಡ್ ಎಕ್ಸ್ಪೀರಿಯನ್ಸ್ ನಂದು. ಫಸ್ಟ್ ಟೈಮು ಲದಾಖಲ್ಲಿ ಹೋಗಿದ್ದೆ, ಸೊ ಇದು ಸೆಕೆಂಡ್ ಟೈಮು ಕರ್ನಾಟಕದಲ್ಲೇ ಹೋಗ್ತಾ ಇರೋದು, ಕರ್ನಾಟಕ ರೈಡರ್ಸ್ ಜೊತೆಗೆ. ಸೊ ನೋಡೋಣ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು ಹೆಂಗಿರುತ್ತೆ ಅಂತ. ನಾನು ಆ್ಯಕ್ಚುಲಿ ತುಂಬ ಪ್ರಿಪೇರ್ ಆಗಿದ್ದೆ ಇದಕ್ಕೆ, ಎಕ್ಸೈಟ್ಮೆಂಟಲ್ಲಿದ್ದೀನಿ ಹೆಂಗೆ ಏನು ಅಂತ. ಕರೆಕ್ಟಾಗಿ ಒಂದು ಪ್ರಾಪರಾಗಿ ಒಂದು ಫಾರ್ಮಲ್ಲಿ ಹೋಗೋದು. ಸೊ ಬನ್ನಿ ಹೋಗೋಣ, ಎಲ್ಲಿಗೆ ಏನು ಅಂತೆಲ್ಲ ಹೇಳ್ತೀನಿ. ಲೈಕ್ ಪುರೋಹಿತ್ ಹೋಟೆಲ್ ಇದೆ ಇಲ್ಲಿಂದ ಒಂದು 40 ಕಿಲೋಮೀಟರ್ಸು. ಅಲ್ಲಿ ಹೋಗಿ ಚಿಲ್ ಮಾಡಿಕೊಂಡು ವಾಪಸ್ ಬರೋದು ಕೆಲಸ ಅಷ್ಟೇ. ಸೊ ಬನ್ನಿ ಹೋಗೋಣ. So yes, we are going now. So, ಇಷ್ಟು ಜನ going. ಆರ್ ಎಕ್ಸ್ ಸೌಂಡ್ ಕೇಳಿಸ್ತಾ ಇದೆ ಗೈಸ್. ಆರ್ ಎಕ್ಸ್ ಸೌಂಡ್ ಫುಲ್ ಮ್ಯಾಡ್ ಆಗಿಬಿಡ್ತೀನಿ. ಆರ್ ಎಕ್ಸ್ ಸೌಂಡ್ ಕೇಳಿಸ್ತದೆ ನನಗೆ. ಆ್ಯಕ್ಚುಲಿ ಐ ಬಿಕೇಮ್ ದ ಲಾಸ್ಟ್. ನನಗೆ ಥರ್ಡಿಗೆ ಹಾಕಿದ್ರು, ಬಟ್ ನಾನೇ ಲಾಸ್ಟಲ್ಲಿದ್ದೀನಿ ಇವಾಗ. ಲೈಕ್ ಸೆಕೆಂಡ್ ಟೈಮ್ ಅಂದ್ಕೊಳ್ಳಿ ಈ ಥರ ರೈಡ್ ಹೋಗ್ತಾ ಇರೋದು. ಬಿಕಾಸ್ ಹೋಗಿರಲಿಲ್ಲ, ಅಂದರೆ ನಮ್ಮ ಕರ್ನಾಟಕದಲ್ಲಿ ಈ ಥರ ಹೋಗೇ ಇರಲಿಲ್ಲ. ಅದು ಲೈಕ್ ಇರುತ್ತಲ್ಲ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಅದು ಸ್ಕೂಟಿ ಇದೆ ಅಂತೆಲ್ಲ. ನನಗೆ ಸಣ್ಣ ವಯಸ್ಸಿಂದನೂ ಬೈಕು ಭಾರಿ ಕ್ರೇಜ್. ಅದರಲ್ಲೂ ಮುಂದೆ ಹೋಗ್ತಿದೆಯಲ್ಲ ಆರ್ ಎಕ್ಸು, ಅದ್ರ ಮೇಲಂತೂ ಸಿಕ್ಕಾಪಟ್ಟೆ ಕ್ರೇಜ್ ನನಗೆ ಯಾವತ್ತಿದ್ರು. ಬಟ್ ಇವಾಗ ನನಗಿರೋ ಕಮಿಟ್ಮೆಂಟ್ಸಿಗೆ, ಆಮೇಲೆ ಮೇಯ್ನ್ಲಿ ನನಗಿರೋ ಲಗೇಜಿಗೆ ಬೈಕಲ್ಲೆಲ್ಲ ನಾನು ಟ್ರಾವೆಲ್ ಮಾಡೋಕ್ಕಾಗೋದೇ ಇಲ್ಲ ಡೈಲಿ ಯೂಸಿಗೆ. ಸೊ ಐ ನೀಡ್ ಅ ಸ್ಕೂಟಿ ವಿಚ್ ಹ್ಯಾಸ್ ಲಾಟ್ ಆಫ್ ಸ್ಪೇಸ್, ದ ಡಿಕ್ಕಿ ಆ್ಯಂಡ್ ಆಲ್. ಸೊ ಅದಕ್ಕೆ ನಂದು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು. ಆ್ಯಕ್ಚುಲಿ ಫಸ್ಟ್ ಟೈಮ್ ನನಗೂ ಒಂದು ಬ್ರೇಕ್ ಬೇಕಿತ್ತು, ಸಣ್ಣದಾಗಿ ಒಂದು ಬ್ರೇಕ್ ಬೇಕಿತ್ತು. ನನಗೂ ಸ್ವಲ್ಪ ತಲೆಗೆಲ್ಲ ಕೆಟ್ಟೋಗಿತ್ತು. ಇವತ್ತು ಫ್ರೀಡಮ್ ಸಿಕ್ಕಿರೋ ದಿನ, ಅದಕ್ಕೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಫುಲ್ ಟ್ರಾವೆಲಿಂಗೇ ಇದೆ ನಂದು. ಇವಾಗ ಒಂದು 40 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತೀವಿ, ಆಮೇಲೆ ಒಂದು 70 ಕಿಲೋಮೀಟರ್ಸ್ ಮತ್ತೆ ಟ್ರಾವೆಲ್ ಮಾಡಬೇಕು. ಅರೌಂಡ್ ಇವತ್ತು ಒಂದು 200 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಯಾಕಂದರೆ ನೆಕ್ಸ್ಟ್ ಒಂದು ಇವೆಂಟ್ ಇದೆ ನಂದು, ಅಲ್ಲಿವರೆಗೆ ಹೋಗಬೇಕು ನಾನು ಆ್ಯಕ್ಚುಲಿ. ಸೊ ಅದು ಬೇರೆ ಇದೆ. ಸೊ ಬನ್ನಿ ನೋಡೋಣ ಏನೇನಾಗುತ್ತೆ ಅಂತ. ಲೆಟ್ಸ್ ಗೋ. ನಾನು ನೋಡಿದ್ದೆ ಆಯಿತಾ, ರೈಡರ್ಸ್ದೆಲ್ಲ ಎಲ್ಲ ಸ್ಟೋರೀಸ್ ನೋಡ್ತೀನಿ, ತುಂಬ ಜನನ ಫಾಲೋ ಮಾಡ್ತೀನಿ. ಸೊ ಅವರೆಲ್ಲ ಒಂದು ಡೀಸೆನ್ಸಿ ಮೇಂಟೈನ್ ಮಾಡ್ತಾರೆ, ಸಿಂಗಲ್ ಲೈನಲ್ಲಿ ಹೋಗೋದು ಅದೆಲ್ಲ. ಅದನ್ನೇ ನಾವು ಇವಾಗ ಮೇಂಟೈನ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾನೇ ಲಾಸ್ಟಿಗೆ ಬಂದ್ಬಿಟ್ಟೆ ಅಷ್ಟೇ. ಇದೇ ಸ್ಪೀಡು ಇಲ್ಲ, ಇನ್ನು ಸ್ವಲ್ಪ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ ಅಷ್ಟೇ, ಅಷ್ಟರಲ್ಲೇ ಹೋಗೋದು ರೈಡರ್ಸ್ದು ಫಾರ್ಮ್ಯಾಟ್ ಅಂದರೆ. ಆಮೇಲೆ ಸಿಗ್ನಲ್ಸ್ ಎಲ್ಲ ಇರುತ್ತೆ. ಒಂಥರ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ಈ ಥರ ಪ್ರಾಪರ್ ಆಗಿರೋ ಎಕ್ಸ್ಪೀರಿಯೆನ್ಸು. ಲದಾಖಲ್ಲಿ ಹೋಗಿದ್ದೆ, ಬಟ್ ಅಲ್ಲಿ ಗೊತ್ತಲ್ಲ, ಅಲ್ಲಿ ರೋಡ್ ಸರಿ ಇರೋಲ್ಲ, ಜೋಶ್ ಇರುತ್ತೆ, ಇನ್ನೊಂದು ಮತ್ತೊಂದು. ಅಲ್ಲಿ ಅಷ್ಟೊಂದೇನು ಪ್ರಾಪರ್ ಆಗಿರೋ ರೈಡರ್ಸ್ ಏನು ಬಂದಿರಲಿಲ್ಲ. ಸೊ ಆ್ಯಕ್ಚುಲಿ ಕೊನೆಗೆ ಉಳಿಯೋಕ್ಕೆ ಚೆನ್ನಾಗಿದೆ ಅನಿಸ್ತದೆ. ಇವ್ರ ಮುಂದೆ ಹೋಗ್ಬಿಡೋಣ, ಇಲ್ಲ ಅಂದರೆ ಇವ್ರು ನೋಡಿ ಪ್ರಾಪರಾಗಿ ಫುಲ್ ಔಟ್ಫಿಟ್ಟಲ್ಲಿ ರೆಡಿಯಾಗಿ ಬಂದಿದ್ದಾರೆ. ನನಗೆ ಅದೇನೋ ಮೊದಲಿಂದನೂ ಖುಷಿ ರೈಡರ್ಸ್ ಅಂದರೆ. ಇವತ್ತು ಅವ್ರ ಜೊತೆನೇ ಹೋಗ್ತಾ ಇದ್ದೀನಿ. ಸೊ ನನ್ನ ಹಿಂದೆ ಕ್ಯಾಮ್ರಾಮ್ಯಾನ್ ಇರೋದು. ಆ್ಯಕ್ಚುಲಿ ನನ್ನ ಹಿಂದೆ ಒಬ್ಬರು ಕ್ಯಾಮ್ರಾಮ್ಯಾನ್ ಇದ್ದಾರೆ, ಮತ್ತು ಲೈಕ್ ಬೇರೆ ಒಂದು ಗಾಡಿಯಲ್ಲಿ ಒಬ್ಬರು ಕ್ಯಾಮ್ರಾಮ್ಯಾನ್ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಲಾಸ್ಟಲ್ಲಿ ಹೋಗೋಕ್ಕೆ ಮಜಾ ಇರುತ್ತೆ, ಯಾಕಂದರೆ ಮುಂದೆ ಆರ್ ಎಕ್ಸ್ ಇದೆ. ಮುಂದೆ ಆರ್ ಎಕ್ಸ್ ಇದ್ಮೇಲೆ ಬೋರಂತೂ ಆಗಲ್ಲ ನನಗೆ. ಮುಂಚೆ ಹೆಂಗೆ ಗೊತ್ತಾ, ಎಲ್ಲರೂ ರೋಡ್ ಸೈಡಲ್ಲಿ ನಿಂತಿದ್ದಾಗ ಆರ್ ಎಕ್ಸ್ ಪಾಸ್ ಆದರೆ ಸಾಕು ಅಂತ ನೋಡ್ತಾ ಇದ್ದೆ.
ಒಂದು ಟೈಮಲ್ಲಿ RX ತೊಗೊಳ್ಳೋಣ ಅಂತ ಭಾರಿ ಸಾಹಸ ಮಾಡಿದೆ. ಬಟ್ ತುಂಬ ಜನ ಕೇಳಿದಾಗ ಎಲ್ಲ ಇವಾಗ ಬೇರೆ ಥರ ಗಾಡಿಗಳು ಬರ್ತಾ ಇದೆ. ಅಂದರೆ ಅಷ್ಟು ಪ್ರಾಪರಾಗಿರೋ RX ಅದು ನೀನು ಹ್ಯಾಂಡ್ಲ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ. ಹುಡುಗರಿಗೆ ತುಂಬ ಕಷ್ಟ, ಅಷ್ಟೆಲ್ಲ ನಾಲೆಡ್ಜ್ ಇದ್ರೂ ಕೇಸ್ ಎಲ್ಲರೂ ಹೋಗಿ ಎಲ್ಲರೂ ನಿಂತ್ಕೊಂಡ್ರೆ ಏನು ಮಾಡ್ತೀಯಾ? ಹೌದು, ನನಗೆ ಸ್ವಲ್ಪ ಮೆಕ್ಯಾನಿಕ್ಸಲ್ಲೆಲ್ಲ ಅಷ್ಟೊಂದು ನಾಲೆಡ್ಜ್ ಇಲ್ಲ, ಟು ಬಿ ಫ್ರ್ಯಾಂಕ್. ಚೂರು ಸಣ್ಣದೇನಾರು ಆದರೆ ಮೆಕ್ಯಾನಿಕ್ ಹತ್ರ ಓಡೋಗ್ತೀನಿ, ಮೆಕ್ಯಾನಿಕ್ಗೆ ಕಾಲ್ ಮಾಡ್ತೀನಿ. ಏನೋ ಲೈಫಲ್ಲಿ ಒಂದು ಪಂಚರ್ ಹಾಕೊಳ್ಳೋದನ್ನು ಕಲ್ತಿದ್ದೀನಿ ಅಷ್ಟೇ. ಅದು ಸಮ್ಟೈಮ್ಸ್ ಕೈ ಹಿಡಿತದೆ, ಕೈ ಹಿಡಿಯಲ್ಲ. ದ ರೈಡ್ ಇಸ್ ಸೋ ಗುಡ್ ಆ್ಯಕ್ಚುಲಿ. ಒಳ್ಳೆ ಒಂಥರ ಎಕ್ಸ್ಪೀರಿಯನ್ಸ್, ಹೊಸ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ಮುಂಚೆ ನಾನು ತುಂಬ ಅಡ್ಡಾದಿಡ್ಡಿ ಹೊಡಿತಿದ್ದೆ. ಇವಾಗ ಅಷ್ಟೊಂದು ಇಲ್ಲ, ಕಮ್ಮಿ ಮಾಡಿದ್ದೀನಿ ಆ್ಯಕ್ಚುಲಿ. ಇವಾಗ ಏನು ಮಾಡೋದು, ಅದೇ ಸ್ಲೋ ಆಗಿ ಹೋಗ್ತಿರ್ತೀನಿ. ಒಂದು ಕೆಟ್ಟ ಅಭ್ಯಾಸ ಹಾಡು ಹಾಕ್ಕೊಂಡು ಹೋಗ್ತೀನಿ ಅಷ್ಟೇ. ಸೊ ಅದು ಒಂದು ಚೇಂಜ್ ಮಾಡ್ಕೋಬೇಕು ಅಂತ ತುಂಬ ಅನ್ಕೊತಾ ಇದ್ದೀನಿ. ಅಂದರೆ ಅಂದ್ಕೊಳ್ಳೋದಂದರೆ ಚೇಂಜ್ ಮಾಡ್ಕೊಳ್ಳೋದಂತಲ್ಲ, ಇಟ್ಸ್ ಲೈಕ್ ಪ್ರಾಪರಾಗಿ ಸೇಫ್ಟಿ ಮೆಷರ್ಸ್ ಕೂಡ ಅದು ಮಾಡೋಣ ಅಂತ. ಅಂದರೆ ಪ್ರಾಪರಾಗಿ ಹೆಲ್ಮೆಟ್ ವೇರ್ ಮಾಡೋದಾಗಿರ್ಬೋದು, ಆ ಥರ ಥಿಂಗ್ಸ್ ಕಲಿತಾ ಇದ್ದೀನಿ. ಕಲಿಯೋದಕ್ಕೇ ಇಲ್ಲಿ ಬಂದಿರೋದು ಆ್ಯಕ್ಚುಲಿ ನಾನಿವತ್ತು. ಬಿಕಾಸ್ ನನಗೂ ಒಂದು ಬ್ರೇಕ್ ಬೇಕಿತ್ತು ಸೀರಿಯಸ್ಲಿ. ಸೋ ಮಚ್ ಟಯರ್ಡ್ ಅಂದ್ಕೊಳ್ಳಿ. ಸ್ವಲ್ಪ ಎಲ್ಲರೂ ಲಾಂಗ್ ರೈಡ್ ಹೋಗಿ ಬರಬೇಕಿತ್ತು. ಸೊ ಇವತ್ತು ಹೆವಿ ಲಾಂಗ್ ರೈಡ್ ಆಗುತ್ತೆ ನಂದು. ಸೊ ಇತ್ತೀಚೆಗೆ ಏನು ಗೊತ್ತಾ, ಬೆಳಗ್ಗೆ ಸ್ವಲ್ಪ ಎದ್ದೇಳೋದೇ ಲೇಟ್ ಆಗ್ತಾ ಇದೆ. ಅರ್ಧ ಗಂಟೆ 1 ಗಂಟೆ ಲೇಟಾಗಿ ಎದ್ದೇಳ್ತಾ ಇದ್ದೀನಿ. 5:30ಗೆ ಎದ್ದೇಳ್ತಿದ್ದ, ಇವಾಗ 6:30ಗೆ ಎಚ್ಚರ ಆಗುತ್ತೆ. ಸೊ ದಟ್ ನನ್ನ ರೋಟೀನ್ ಇದೆಯಲ್ಲ, ಒಂದೊಂದೊಂದ್ಸತಿ ಮಿಸ್ ಆಗ್ತಾ ಇದೆ. ಸೊ ಅದು ನನಗೆ ಆಗೋಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೆ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡಿ, ಸ್ವಲ್ಪ ಫ್ರೆಶ್ ಆಗಿ ಎಲ್ಲ ಸ್ಟಾರ್ಟ್ ಮಾಡೋಣ. ಮತ್ತೆ ಒಂದು 3-4 kg ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ. ಹೆಲ್ದಿ ಹ್ಯಾಬಿಟ್ಸ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಯಾಕೆ? ಐ ಆಮ್ ನಾಟ್ ಟೇಕಿಂಗ್ ಮೈ ಲೈಫ್ ಸೀರಿಯಸ್. ಮುಂಚೆ ಥರ ತಗೊತಾ ಇಲ್ವಾ ಏನು ಗೊತ್ತಾಗ್ತಾ ಇಲ್ಲ. ಹೆಲ್ದಿ ರೋಟೀನು ಸ್ವಲ್ಪ ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ಐ ಟುಕ್ ಅ ಬ್ರೇಕ್ ಲೈಕ್ ದಿಸ್. ಆ್ಯಕ್ಚುಲಿ ನಾನೇ ಹೋಗಿ ಬರ್ಬೋದು, ಏನೊಂದು ಗಂಟೆಲಿ ಆರಾಮಾಗಿ ಹೋಗಿ ಹಿಂಗೆ ಬರ್ಬೋದು. ಬಟ್ ಐ ಡೋಂಟ್ ಗೆಟ್ ದಟ್ ಎಕ್ಸ್ಪೀರಿಯನ್ಸ್. ಸ್ವಲ್ಪ ನಾರ್ಮಲ್ ಪೀಪಲ್ ಜೊತೆ ಸರೌಂಡ್ ಆಗಿಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇದೆ ಬೇರೆ. ಸೊ ದಟ್ ಐ ಕ್ಯಾನ್ ಗೋ ಆನ್ ಅ ಫ್ರೆಶ್ ರೈಡ್ ಆ್ಯಕ್ಚುಲಿ. ಸ್ವಲ್ಪ ಬೇರೆ ಜನದ ಜೊತೆನೂ ಸ್ವಲ್ಪ ಅವ್ರದ್ದು ಐಡಿಯಾಸ್ ಆಗಿರ್ಬೋದು. ಇವಾಗ ನಾನು ಎಲ್ಲ ಹೊಸದಾಗಿ ಏನೇನೋ ಸ್ಟಾರ್ಟ್ ಮಾಡ್ತಿರೋದ್ರಿಂದ ಐ ನೀಡ್ ಪೀಪಲ್ ಐಡಿಯಾಸ್. ಅವ್ರ ಐಡಿಯಾಸ್ ನಾನು ತೊಗೋಬೇಕು, ನನ್ನ ಐಡಿಯಾಸ್ ಅವ್ರಿಗೆ ಕೊಡಬೇಕು. ಸೊ ನನಗೆ ಈ ಫೀಲ್ಡೆಲ್ಲ ಹೊಸದು ಆ್ಯಕ್ಚುಲಿ. ಸೊ ಈ ಕ್ಯಾಮ್ರಾ ಹ್ಯಾಂಡ್ಲ್ ಮಾಡ್ತಿರೋದೇ ಹೊಸದು ನನಗೆ ಆ್ಯಕ್ಚುಲಿ. ಸೊ ಕಾಸ್ಟ್ಲಿ ಥಿಂಗ್ಸ್ನ, ಲಕ್ಸುರಿ ಥಿಂಗ್ಸ್ನ ತೊಗೊಳೋದು ದೊಡ್ಡದಲ್ಲ, ಅದನ್ನು ಮೇಂಟೈನ್ ಮಾಡೋದು ಹೆಂಗೆ, ಪ್ರಾಪರಾಗಿ ಹೆಂಗೆ ಯೂಸ್ ಮಾಡೋದು, ಅದನ್ನು ಕಲಿಬೇಕು. ಅದು ದ ಥಿಂಗ್ ಈಸ್. ಏನಿಲ್ಲ ಗೈಸ್, ಈಸಿ ಇದು. ಅವ್ರು ಹೋಗ್ತಿದ್ದಂಗೆ ನಾವು ಹೋಗೋದು, ಅವ್ರ ಹಿಂದೆ ಹೋಗೋದಷ್ಟೇ ಕೆಲಸ. ಒಂಥರ ಚೆನ್ನಾಗೈತಿ ಇದು ಒಂಥರ. ಹಲೋ. ಆ್ಯಕ್ಚುಲಿ ಹೆಲ್ಮೆಟ್ಟಿಗೆ ಮೌಂಟ್ ಮಾಡ್ಕೊಂಡಿದ್ರೆ ಇನ್ನೂ ಸಖತ್ತಾಗಿರೋದು. ಬಟ್ ನಾನು ಅಭಿದಿಸ್ಕೊಂಬಂದಿದ್ದೀನಿ ಇವಾಗ ಹೆಲ್ಮೆಟ್ಟು. ಸೊ ಹಾಗಾಗಿ ಆ್ಯಕ್ಚುಲಿ ವಿ ರೀಚ್ ದ ಡೆಸ್ಟಿನೇಷನ್ ಪೋಲಾರ್ ಬೇರ್. ಒಂದ್ಸತಿ ಬಂದಿದ್ದೆ ನಾನು ಆ್ಯಕ್ಚುಲಿ ಪೋಲಾರ್ ಬೇರ್ ಇಲ್ಲಿಗೆ. ಹಾಂ, ಓಕೆ. Okay, we have reached the destination. We have reached the location right now. So ಬರ್ತಾ ಇದಾರೆ ಎಲ್ಲರೂ. ಬ್ರೋ, ನಿಮಗೆ ಕಂಫರ್ಟಬಲ್ ಆಯ್ತಾ? ನಾನು ಹಿಂದೆ ಚೆನ್ನಾಗಿ ಹೊಡಿತೀನಾ? ಓ, ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಕೀ ಬಿಟ್ಟು ಬಂದಿದ್ದೀನಿ. ಸದ್ಯ ಕ್ಯಾಮ್ರಾ ಬಿಟ್ಟು ಬರಲಿಲ್ಲ, ಕೀ ಬಿಟ್ಟು ಬರೋದು. ನೋಡಿ, ಹೆಲ್ಮೆಟ್ಸ್ ಇದೆಲ್ಲ ನಮ್ಮವು. ಇದು ನಂದು ಹೆಲ್ಮೆಟ್, ಅಂದರೆ ಅಭಿ ಹೆಲ್ಮೆಟ್ಟು. ಸೊ ಎಲ್ಲ ಕ್ರೇಜಿ ಹೆಲ್ಮೆಟ್ ಇದೆ. ನಾನು ಹೇಳಿದ್ದು ಬೇಬಿ, ಇದೆ ಹೆಲ್ಮೆಟ್ ನಾನು ಹೇಳಿದ್ದು ನಿನಗೆ ಕೊಡ್ಸು ಅಂತ. AGV ಅದು, ಓಕೆ, AGU ಅನ್ಕಡಿದ್ದೆ. ಸೊ
ಈ ಥರ ಇಷ್ಟ ನನಗೆ ಇನ್ಸ್ಟಾ 360 ಗೈಸ್. ಒಂದು ಟೈಮಲ್ಲಿ ತಗೋಬೇಕು ಅಂತ ತುಂಬ ಹುಂಚಾಕಿದ್ದೆ ಆ್ಯಕ್ಚುಲಿ. ಬಟ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ನ ಕೇಳಿದ್ಮೇಲೆ ಎಡಿಟಿಂಗ್ ಕಷ್ಟ, ತಲೆನೋವು ಅಂದ್ರು. ಅದಕ್ಕೆ ಸುಮ್ಮನೆ ಅದೇ ಇವ್ರು ಯೂಸ್ ಮಾಡ್ತಾ ಇದಾರೆ ಇವಾಗ. ಹೆಂಗೆ ಬ್ರೋ ಇದು ಕತೆ? ಚೆನ್ನಾಗಿದೆ, ಬಟ್ ಏನು ಅಂತಂದ್ರೆ ಪ್ರಾಪರ್ ಫುಟೇಜ್ ಎತ್ಕೊಂಡು ಅದನ್ನ ಪ್ರಾಪರ್ ಆಗಿ ಎಡಿಟ್ ಮಾಡ್ಕೊಂಡ್ರೆ ಒಳ್ಳೆ ಫುಟೇಜ್. ಅಂದ್ರೆ ಬೈಕರ್ಸಿಗೆ ಬೆಸ್ಟ್ ಇದು, ಎಸ್ ಎಸ್ ಪ್ರಾಪರ್ ಬೈಕರ್ಸಿಗೆ. ಫಿಕ್ಸ್ಡ್ ಆಂಗಲ್ ಗಿಂತ ಆಮೇಲೆ ಈಗ ಜನರಲ್ ಏನಂತಂದ್ರೆ ಇದು ಲಾಗ್ ಮಾಡೋರಿಗೆ ಸರೌಂಡಿಂಗ್ ಇರೋದು ಏನ್ ಎಕ್ಸ್ಪ್ರೆಷನ್ ಬರುತ್ತೆ ಕಂಪ್ಲೀಟ್ 360 ವ್ಯೂಸ್ ಆಗೋದು, ಅದರಿಂದ ಅಡ್ವಾಂಟೇಜ್. ಸಡವಣ್ಣ ಬಾರಿ ಇವಾಗಲೇ ಎಡಿಟಿಂಗ್ ಮಾಡ್ತಿದಾರ ಅನ್ಸುತ್ತಲ್ಲ ಸಡವಣ್ಣ. ಡೆಡಿಕೇಶನ್. ಪಾಪ ಈ ನಾಯಿನ ಕರ್ದ್ಬಿಟ್ಟೆ ನಾನು ಬಿಸ್ಕೆಟ್ ಹಾಕೋಣ ಅಂತ. ಬಟ್ ಆ ಅಂಗಡಿಲಿ ಬಿಸ್ಕೆಟ್ ಇಲ್ಲ, ಅದು ಇನ್ನೂ ಕೆಫೆಟೇರಿಯನ್ ಓಪನ್ ಇಲ್ಲ ಅಂತ. ಸೊ ಸುಮ್ಮನೆ ಕರೆದೆ ಪಾಪ, ಸುಮ್ಮನೆ ಬಾಲಾಡಿಸ್ಕೊಂಡು ಬಂದು. ಸಾರಿ. ಎಲ್ಲಿ ಬರುತ್ತೆ? ಪೆಟ್ ಮಾಡ್ತೀನಿ, ಲವ್ ಮಾಡ್ತೀನಿ. ಎರಡೇ ಬೇಕು ಲೈಫಲ್ಲಿ, ಒಂದು ಪ್ರೀತಿ, ಇನ್ನೊಂದು ಹಸು ನೀಗಿಸ್ಕೊಳಕ್ಕೆ ಊಟ. ಊಟ ಕೊಡೋಕ್ಕಂತೂ ಆಗಲಿಲ್ಲ, ಪ್ರೀತಿ ಕೊಡ್ತೀನಿ. ಓಕೆ ಸೊ ಗೈಸ್, ಇವಾಗೆಲ್ಲ ಫೋಟೋಶೂಟ್ ನಡೀತಾ ಇದೆ ಇಲ್ಲಿ. ಫೋಟೋಶೂಟು, ರೀಲ್ಸು, ನಾನು ಹಂಗೆ ಸುಮ್ಮನೆ ಮಾಡ್ಕೊಂಡೆ. ಸೊ ನೆಕ್ಸ್ಟ್ ಇವಾಗ ವಾಪಸ್ ಹೋಗೋದೆ. ಅಲ್ಲೇ ಟರ್ನ್ ಆಗ್ತೀನಲ್ಲ, ಮತ್ತೆ ಸಿಗಲ್ಲ. ಸೊ ಅದಕ್ಕೆ ಬಾಯ್ ಬಾಯ್ ಬ್ರೋ, ಬಾಯ್. ಅಲ್ಲೇ ಟರ್ನ್ ಆಗ್ತೀನಿ ನಾನು, ಅದಕ್ಕೆ. ಸೊ ಬಾಯ್. ಅಲ್ಲೇ VRL ಅಲ್ಲೇ ಟರ್ನ್ ಆಗ್ತೀನಿ ಬ್ರೋ. ಬಾಯ್, ಥ್ಯಾಂಕ್ ಯು. ಬರ್ತೀನಿ ಬ್ರೋ, ಜೊತೆಗೆ ಬರ್ತೀನಿ. ಆಮೇಲೆ ಸಿಗಲ್ಲ ಅಂತ ಅಷ್ಟೇ. ಇವೆಲ್ಲ ಕಳ್ಸಂಗಿದ್ದಾರೆ. ಬ್ರೋ ಬಾಯ್, ಅಲ್ಲೇ ಟರ್ನ್ ಆಗ್ತೀನ, ಅದಕ್ಕೆ ಬ್ರೋ. RX ಕಿಂಗ್. ಓ ಗೈಸ್, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾನು ಇಲ್ಲಿಂದ ಬೇರೆ ರೂಟ್ ತಗೋಬೇಕು, ಅದಕ್ಕೋಸ್ಕರ. ಸೊ ಅವರೆಲ್ಲ ಗ್ಯಾರೇಜಿಗೆ ಹೋದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ, ಸಡೂಸ್ ಗ್ಯಾರೇಜ್ ಅಂಡ್ ಸಡುವಣ. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ದಿಸ್ ಇಸ್ ಯುವರ್ ಸ್ಫೂರ್ತಿ ಸೈನಿಂಗ್ ಆಫ್. ಟಾಟಾ, ಬಾಯ್ ಬಾಯ್, ಸಿ ಯು. ಇವತ್ತಿನ ವ್ಲಾಗ್ ಹೇಗಿತ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಬಾಯ್.